ಎಲ್ಲರಿಗೂ ನಮಸ್ಕಾರ ಮ್ಯಾಮ್. ಆರ್ ಸಿ ಬಿದು ಗುಡ್ ನ್ಯೂಸ್ ಬರ್ತಾ ಇದೆ. ಅದು ಕೂಡ ಆರ್ ಸಿ ಬಿಯ ಹುಡುಗರ ಕಡೆಯಿಂದನೇ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ UAE ನಲ್ಲಿ ಇದ್ದಂತ T10 ಲೀಗ್ ನಲ್ಲಿ ಬಂದ್ಬಿಟ್ಟು ಆರ್ ಸಿ ಬಿ ಹುಡುಗರು ಧಮಾಕ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಮಾಮ್ಸ್. ಅಂಡ್ ಹಾಗೆ ಧಮಾಕ ಬ್ಯಾಟಿಂಗ್ ಅಂದ ತಕ್ಷಣ ನಿಮ್ಗೆ ನೆನಪಾಗಬಹುದು ಟೀಮ್ ಡೇವಿಡ್ ಅವರು. ಅಂಡ್ ಹಾಗೆ ನಾನು ಇವಾಗ ಹೇಳಕ್ ಹೋಗ್ತಾ ಇರೋದು ಕೂಡ ಅವ್ರ ಬಗ್ಗೆನೇ ನೆನಪಿರ್ಲಿ ಗೈಸ್. ಟೀಮ್ ಡೇವಿಡ್ ಅವರು ಬಂದ್ಬಿಟ್ಟು UAE ಲೀಗ್ ನಲ್ಲಿ ಬಂದ್ಬಿಟ್ಟು 30 ಬಾಲಿಗೆ 98 ರನ್ ಹೊಡೆದಿದ್ದಾರೆ. ಅಂಡ್ ಹಾಗೆ ಹೀಗಾಗಿನೇ ಆರ್ ಸಿ ಬಿಗೆ ಗುಡ್ ನ್ಯೂಸ್ ಅಂತ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇರೋದು. ಯಾಕಪ್ಪ ಅಂತಂದ್ರೆ ಆರ್ ಸಿ ಬಿ ಹುಡುಗರು ಫಾರ್ಮ್ ನಲ್ಲಿ ಇರೋದು ತುಂಬಾ ಮುಖ್ಯ ಆಗುತ್ತೆ. ಅಲ್ಲ ಗುರು, 30 ಬಾಲಿಗೆ 98 ರನ್ ಅಂದ್ರೆ ನಿನ್ ಕೈಯಲ್ಲಿ ನಂಬೋಕಾಗುತ್ತಾ? ಅಂಡ್ ಎಸ್, ಇದು ಆಗಿದೆ. ಅದು ಕೂಡ ನಮ್ಮ ಆರ್ ಸಿ ಬಿಯ ಬಿಗ್ ಹಿಟ್ಟರ್ ಆಗಿರುವಂತ ಟೀಮ್ ಡೇವಿಡ್ ಅವರ ಕರೆಯಿಂದನೇ ಆಗಿದೆ. ಇದು ಒಂದು ಒಳ್ಳೆಯ ನ್ಯೂಸ್ ಆರ್ ಸಿ ಬಿ ಸೈನ್ಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಪ್ಲೇಯರ್ ಎಷ್ಟು ಫಾರ್ಮ್ ನಲ್ಲಿ ಇರ್ತಾರೆ ಅಷ್ಟು ಅಂದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಕೂಡ ಸ್ಟಾರ್ಟ್ ಆಗಲಿದೆ ಮ್ಯಾಚ್ ಕೂಡ. ಅದು ಕೂಡ 2026 ಮಾರ್ಚ್ ದಲ್ಲಿ, ಅಂದ್ರೆ ಇನ್ನೇನು ಬಹಳ ದಿನ ಉಳಿದಿಲ್ಲ. ಹಾಗಾಗಿ ಇನ್ನು 3 ಮಂತ್ಸ್ ಅಷ್ಟೇ. ಹಾಗಾಗಿ ನಮ್ಮ ಪ್ಲೇಯರ್ ಬಂದ್ಬಿಟ್ಟು ಫಾರ್ಮ್ ನಲ್ಲಿ ಇರೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಇವ್ರು ಆಯ್ತಂದ್ರೆ ಫಿಲಿಪ್ ಸಾಲ್ಟ್ ಅವರು ಕೂಡ ಇದೇ ಟೀಮ್ ನಲ್ಲಿ ಇದ್ರು. ಫಿಲಿಪ್ ಸಾಲ್ಟ್ ಅವರು ಓಪನಿಂಗ್ ಗೆ ಬಂದ್ಬಿಟ್ಟು 8 ಬಾಲಿಗೆ 18 ರನ್ ಹೊಡೆದು ಕೂಡ ಇವರು ಔಟ್ ಆಗ್ತಾರೆ. ಇವ್ರಾಯ್ತಂದ್ರೆ ಇನ್ನು ರೊಮಾರಿಯೋ ಶೆಪರ್ಡ್ ಕೂಡ ಇದ್ರು. ಅಂಡ್ ಹಾಗೆ ನಮ್ಮ ಕೋಚ್ ಆಂಡಿ ಫ್ಲವರ್ ಕೂಡ ಇದೇ ತಂಡದ ಕೋಚ್ ಆಗಿದ್ರು. UAE ಬೋಲ್ಸ್ ನ ಕೋಚ್ ಆಗಿದ್ರು. ಕ್ಯಾಪ್ಟನ್ ಬಂದ್ಬಿಟ್ಟು ಬೇರೆಯೊಬ್ಬರಾಗಿದ್ರು. ಅದು ಕೂಡ ವೆಸ್ಟ್ ಇಂಡೀಸ್ ನ ದೈತ್ಯ ಆಗಿರುವಂತ ಕರಣ್ ಫೋಲ್ಡರ್ ಅವರು ಕೂಡ ಈ ತಂಡದ ಕ್ಯಾಪ್ಟನ್ ಆಗಿದ್ರು. ಸೆಕೆಂಡ್ ಒನ್ ಬಂದ್ಬಿಟ್ಟು ಗಾಯ್ಸ್, ವಿರಾಟ್ ಅವರು ಟೆಸ್ಟ್ ಗೆ ವಾಪಸ್ ಮರಳಿ ಬರ್ತಾರ ಅಂತೇಳಿ ಪ್ರೆಸೆಂಟ್ ಆಗಿ ಅದು ಕೂಡ ಅವರು ಕಮ್ ಬ್ಯಾಕ್ ಮಾಡ್ತಾರ ಅಂತೇಳಿ. ಅಂಡ್ ಹಾಗೆ ಅವರು ಕೂಡ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟರು. ಅಂಡ್ ಹಾಗೆ ಕ್ಲಿಯರ್ ಕೂಡ ಮಾಡಿದ್ರು. ಸೌತ್ ಆಫ್ರಿಕಾ ಅವರು ಸೆಂಚುರಿ ಹೊಡೆದಂತರ ಅವ್ರನ್ನ ಅಂದ್ರೆ ಪ್ರೆಸ್ ಮೀಟ್ ನಲ್ಲಿ ಕರೆದಾಗ ಅವ್ರು ಹೇಳಿದ್ರು, ನೀವು ಒಂದೇ ಫಾರ್ಮೆಟ್ ಗೆ ಆಡ್ತೀರಾ ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಎಸ್ ನಾನು ಒಂದೇ ಫಾರ್ಮೆಟ್ ನಲ್ಲಿ ಆಡ್ತೇನೆ. ಅಂಡ್ ಹಾಗೆ ನಾನು 16 ರಿಂದ 17 ವರ್ಷ 3 ಫಾರ್ಮೆಟ್ ನಲ್ಲೂ ಕೂಡ ಆಡಿದ್ದೇನೆ. ಹಾಗಾಗಿ ನನಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಟೈಮ್ ಸಾಲ್ತಾ ಇಲ್ಲ. ಹಾಗಾಗಿ ನಾನು ಒಂದೇ ಫಾರ್ಮೆಟ್ ನಲ್ಲಿ ಕಂಟಿನ್ಯೂ ಮಾಡ್ತೀನಿ, ಅದು ಕೂಡ ODI ಫಾರ್ಮೆಟ್ ಅಂತ ಅವರು ಕನ್ಫರ್ಮ್ ಮಾಡಿದ್ರು. ಅಂಡ್ ಹಾಗೆ ಇವರು ಯಾವುದೇ ಕಾರಣಕ್ಕೂ ಟೆಸ್ಟ್ ಗೆ ಕಮ್ ಬ್ಯಾಕ್ ಆಗೋದಿಲ್ಲ, ಅದು ಕೂಡ ಫಿಕ್ಸ್ ಆಗಿದೆ. ಆಡಿದ್ರೆ IPL, ಬಿಟ್ರೆ ODI. ಹಾಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂತಂದ್ರೆ ಆಸೀಸ್ ಸಿರೀಸ್ ಆದ ನಂತರ ಮತ್ತೆ ವಿರಾಟ್ ಅವರು ಮತ್ತು ರೋಹಿತ್ ಶರ್ಮಾ, ಗೌತಮ್ ಗಂಭೀರ್ ಅವ್ರ ಜೋಡಿ ಮಾತಾಡಿಲ್ಲ. ಅಂಡ್ ಹಾಗೆ ಮೊನ್ನೆ ಸೌತ್ ಆಫ್ರಿಕಾ ಸಿರೀಸ್ ನಲ್ಲಿಯೂ ಕೂಡ ನೀವು ನೋಡಿದ್ರಿ, ವಿರಾಟ್ ಅವರು ಅಂಡ್ ಹಾಗೆ ಗೌತಮ್ ಗಂಭೀರ್ ಅವರ ನಡುವೆ ಯಾವುದೇ ತರಹದ ಮಾತುಕತೆ ನಡೀಲೇ ಇಲ್ಲ. ಹಾಗಾಗಿ ಇದು ಮತ್ತೆ ಬ್ಯಾಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಾಂಡಿಂಗ್ ಚೆನ್ನಾಗಿರ್ಬೇಕು, ಆವಾಗ ಮಾತ್ರ ಒಂದು ತಂಡ ಸ್ಟ್ರಾಂಗ್ ಆಗಿ ಕಾಣೋದು. ಬಾಂಡಿಂಗ್ ಸರಿ ಇಲ್ಲ ಅಂತಂದ್ರೆ ತಂಡ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣೋದಿಲ್ಲ. ಹಾಗಾಗಿ ಬಾಂಡಿಂಗ್ ಒಳ್ಳೇದಿರ್ಬೇಕು ಅಂತ ನನಗನ್ಸುತ್ತೆ. ನೀವೇನ್ ಹೇಳ್ತೀರಾ ಗಾಯ್ಸ್? ಅಂಡ್ ಹಾಗೆ ಇದೇ ತರದ ನ್ಯೂಸ್ಗಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ.